ನಮಸ್ಕಾರ. ಡಯಾಲಿಸಿಸ್ ನಲ್ಲಿ ಪ್ರೋಟೀನ್ ಜೀವ ಉಳಿಸುವ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಯಾಲಿಸಿಸ್ ನಲ್ಲಿ ಇರುವ ರೋಗಿಗಳಿಗೆ ನ್ಯೂಟ್ರಿಷನ್ ಎಷ್ಟು ಮುಖ್ಯವಾಗುತ್ತೆ, ಏನೆಲ್ಲ ಆಹಾರಗಳನ್ನ ಸೇವಿಸಬೇಕು, ಜೊತೆಗೆ MIA ಸಿಂಡ್ರೋಮ್ ಅಂದ್ರೇನು, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ಬಾಪೂಜಿ ಹಾಸ್ಪಿಟಲ್ ಅಂಡ್ ಪರ್ವತ ಲೈಫ್ ಕೇರ್ ದಾವಣಗೆರೆ, ಡಾಕ್ಟರ್ ಮೋಹನ್ ಆರ್ ಅವರು. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಎಸ್ ಡಾಕ್ಟರ್, ಇನ್ನು ಮೊದಲನೇದಾಗಿ ಈಗ ಯಾರೆಲ್ಲ ಈಗ ಡಯಾಲಿಸಿಸ್ ನಲ್ಲಿ ಇರ್ತಾರೆ ಇಂತಹ ಪೇಷಂಟ್ಸ್ ಗಳಿಗೆ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಮುಖ್ಯ, ಯಾಕೆ ಮುಖ್ಯ ಅಂತ? ಸೊ ಮೊದಲನೇದಾಗಿ ಡಯಾಲಿಸಿಸ್ ಪೇಷಂಟ್ ಗಳಲ್ಲಿ ಒಂದ್ಸಲಿ ನಾವು ಡಯಾಲಿಸಿಸ್ ಶುರು ಮಾಡಿದ್ಮೇಲೆ ಪ್ರೋಟೀನ್ಸ್ ಮತ್ತೆ ಅಮೈನೋ ಆಸಿಡ್ಸ್ ಎಲ್ಲನೂ ಕೂಡ ಡಯಾಲಿಸಿಸ್ ಮುಖಾಂತರ ಎಲ್ಲನೂ ನಾವು ಅದು ಫಿಲ್ಟರ್ ಆಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದ್ಸಲಿ ಪ್ರೋಟೀನ್ಸ್ ಏನಾರ ಕಡಿಮೆ ಆಯ್ತು ಮೈಯಲ್ಲಿ ಅಂತಂದ್ರೆ ಸೊ ಪೇಷಂಟ್ಗೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ಬೋದು, ಇಲ್ಲ ಅಂದ್ರೆ ರಿಕರೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು. ಮತ್ತೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕೂಡ ದಿನ ದಿನ ಕಡಿಮೆ ಆಗ್ತಂತ ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರೋಟೀನ್ಸ್ ಅನ್ನೋದು ಎಲ್ಲಾ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಡಯಾಲಿಸಿಸ್ ಪೇಷಂಟ್ಸ್ ಗೆ ಪ್ರೋಟೀನ್ ಯಾಕೆ ಕಮ್ಮಿ ಆಗುತ್ತೆ ಅಂತ ಏನಾದ್ರೂ ರೀಸನ್ ಇದೆ ಇದಕ್ಕೆ ಸುಮಾರು ಕಾರಣ ಇರುತ್ತೆ. ಒಂದನೇದಾಗಿ ಬಂದ್ಬಿಟ್ಟು ಅದರಲ್ಲಿ ಎಲ್ಲಾ ಪೇಷಂಟ್ ಗಳಲ್ಲೂ ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಅಂತ ಅದೇನ್ ಅಂಶ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅದು ಜಾಸ್ತಿ ಆದಾಗ ಸೊ ಹೊಟ್ಟೆಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ರಂಧ್ರಗಳಾಗ್ತಾ ಶುರು ಆಗುತ್ತೆ. ಸೊ ಇದಕ್ಕೆ ನಾವು ಯೂರಿಮಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಹೀಗಾಗಿ ಸೊ ಪೇಷಂಟ್ ಗಳು ಊಟವನ್ನ ಕಡಿಮೆ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಆಲ್ರೆಡಿ ಸೊ ಫುಡ್ ರಿಸ್ಟ್ರಿಕ್ಷನ್ ಇರ್ತಾರೆ. ಅಂಡ್ ಅದ್ರ ಜೊತೆಗೆ ಡಯಾಲಿಸಿಸ್ ಮಾಡಿಸ್ತಾ ಅವ್ರದ್ದು ಪ್ರೋಟೀನ್ಸ್ ಆಗಿರ್ಬೋದು, ಇಲ್ಲ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಡಯಾಲಿಸಿಸ್ ಮುಖಾಂತರ ರಿಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಪೇಷಂಟ್ ಗಳಲ್ಲಿ ಸೊ ಪ್ರೋಟೀನ್ ನ ಕೊರತೆ ತುಂಬಾನೇ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಇನ್ನೊಂದ್ ಕಡೆ MIA ಸಿಂಡ್ರೋಮ್ ಅಂದ್ರೆ ಏನು? MIA ಅಂದ್ರೆ ಮಾಲ್ ನ್ಯೂಟ್ರಿಷನ್, ಇನ್ಫ್ಲಮೇಷನ್ ಮತ್ತೆ ಅಥಿರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಸಿಂಡ್ರೋಮ್ ಕೇಳ್ದಂಗೆ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ತುಂಬಾನೇ ಸಾಮಾನ್ಯ. ಇದು ಏನಕ್ಕಾಗುತ್ತೆ ಅಂತಂದ್ರೆ ಇವಾಗ ತಾನೇ ಹೇಳ್ದಾಗೆ ಸೊ ಪ್ರೋಟೀನ್ಸ್ ಕಡಿಮೆ ಸೇವಿಸ್ತಾ ಇರ್ತಾರೆ. ಹಾಗಾಗಿ ಸೊ ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಇದರಿಂದ ಆಗ್ಬಿಟ್ಟು ಸೊ ಮಾಲ್ ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆತರ ಆಗ್ತಾ ಇರತ್ತೆ. ಸೊ ಮಾಲ್ ನ್ಯೂಟ್ರಿಷನ್ ಆದಾಗ ಇನ್ಫ್ಲಮೇಟರಿ ರಿಯಾಕ್ಷನ್ ಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಆಗ್ಬಿಟ್ಟು ಅಥಿರೋಸ್ಕ್ಲೆರೋಸಿಸ್ ಅನ್ನೋದು ಒಂದು ವೆಸಲ್ಸ್ ಗಳ ಮೇಲೆ ಆಗುವಂತ ಒಂದು ಸಿಂಪ್ಟಮ್ಸ್ ಆರಲ್ಸ್, ಅದು ರಕ್ತನಾಳಗಳ ಮೇಲೆ ಒಂದು ಒತ್ತಡ ಬರ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೇಷಂಟ್ ಗಳಿಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ಗಳು ತುಂಬಾನೇ ಕಾಮನ್ ಆಗಿ ಆಗ ಶುರು ಆಗುತ್ತೆ. ಇದರಿಂದ ಅವ್ರದ್ದು ಜೀವಕ್ಕೂ ಕೂಡ ತುಂಬಾ ಹಾನಿ ಉಂಟಾಗತ್ತೆ. ಸೊ ಇದಕ್ಕೆ ನಾವು ಮಾಲ್ ನ್ಯೂಟ್ರಿಷನ್, ಇನ್ಫ್ಲಮೇಷನ್ ಮತ್ತು ಅಥಿರೋಸ್ಕ್ಲೆರೋಸಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ಗೂ ಹಾಗೆ ಈ ಸಿಂಡ್ರೋಮ್ಗೂ ಏನ್ ಸಂಬಂಧ ಅಂತ, ಜೊತೆಗೆ ಈ ಸಿಂಡ್ರೋಮ್ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಸೊ ಮೊದಲನೇದಾಗಿ ಸೊ ಎಲ್ಲಾ ಡಯಾಲಿಸಿಸ್ ಪೇಷಂಟ್ಸ್ ಪ್ರೋಟೀನ್ಸ್ ನ ಕಡಿಮೆ ಸೇವಿಸ್ತಾ ಇರ್ತಾರೆ. ಬರೀ ಪ್ರೋಟೀನ್ಸ್ ಅನ್ನೋದಕ್ಕಿಂತ ಆಹಾರ ಕಡಿಮೆ ಸೇವಿಸ್ತಾ ಇರ್ತಾರೆ. ಇದರಿಂದ ಅವರಲ್ಲಿ ಆಲ್ರೆಡಿ ಸೊ ಮಸಲ್ ವೇಸ್ಟಿಂಗ್ ಆಗ್ತಿರುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗೆಲ್ಲ ಏನಾಗುತ್ತೆ, ಸೊ ಅವ್ರದ್ದು ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತಿರಲ್ಲ, ಅದರಿಂದನೂ ಆಗ್ಬಿಟ್ಟು ತುಂಬಾ ವೀಕ್ ಆಗ್ತಾ ಹೋಗ್ತಾರೆ. ಇದರಿಂದ ಪದೇ ಪದೇ ಇನ್ಫೆಕ್ಷನ್ಸ್ ಆಗಿರ್ಬೋದು, ಆಮೇಲೆ ಫ್ರೀಕ್ವೆಂಟ್ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಅಂಡ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕೂಡ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಒಬ್ಬ ಡಯಾಲಿಸಿಸ್ ಪೇಷಂಟ್ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ತಗೊಳ್ಬೇಕು? ಸಾಮಾನ್ಯವಾಗಿ ಒಂದ್ಸಲಿ ನಾವು ಡಯಾಲಿಸಿಸ್ ಶುರು ಮಾಡಿದ್ಮೇಲೆ ಸೊ ಒಬ್ಬ ಪೇಷಂಟ್ಗೆ 1 to 1.2 grams per kg per day ಇಷ್ಟು ಪ್ರೋಟೀನ್ಸ್ ನ ನಾವು ಕನ್ಸ್ಯೂಮ್ ಮಾಡಕ್ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ನಾವು ತಗೊಳ್ಳೋ ಆಹಾರದಲ್ಲಿ ಅದರಲ್ಲಿ ಪೊಟ್ಯಾಷಿಯಂ ಮತ್ತೆ ಫಾಸ್ಫರಸ್ ಹಾಗೂ ಸಾಲ್ಟ್ ಆಗಿರ್ಬೋದು, ಇಲ್ಲ ನೀರಿನ ಅಂಶ ಆಗಿರ್ಬೋದು ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥ ಅಂಶಗಳು ಕಡಿಮೆ ಇರುವಂತ ಪ್ರೋಟೀನ್ಸ್ ಗಳನ್ನ ನಾವು ಪೇಷಂಟ್ ಗೆ ಸೇವಿಸಕ್ಕೆ ಹೇಳ್ತೀವಿ. ಸೊ ಈ ತರ ಪ್ರೋಟೀನ್ಸ್ ಗೆ ನಾವು ಹೈ ಬಯಾಲಜಿಕಲ್ ವ್ಯಾಲ್ಯೂ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಈ ತರ ಪ್ರೋಟೀನ್ಸ್ ಏನಾಗುತ್ತೆ, ಅಬ್ಸರ್ಪ್ಷನ್ ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಕೆಲವೊಂದು ಇವಾಗ ಏನ್ ಅಂಶ ಹೇಳಿದ್ವಲ್ಲ, ಪೊಟ್ಯಾಷಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಇವೆಲ್ಲ ಕಡಿಮೆ ಇರುವಂತ ಪ್ರೋಟೀನ್ಸ್ ಗಳನ್ನ ಸೇವಿಸಬೇಕು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಇಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ, ಇದನ್ನ ಮಾನಿಟರ್ ಮಾಡೋದು ಹೇಗೆ? ರೆಗ್ಯುಲರ್ ಆಗಿ ನಾವು ಪ್ರೋಟೀನ್ ಮಾನಿಟರ್ ಮಾಡೋದಕ್ಕೆ ಸೀರಮ್ ಆಲ್ಬುಮಿನ್ ಅಂತ ಒಂದು ಬಂದಿರುತ್ತೆ, ಬ್ಲಡ್ ಅಲ್ಲಿ ಇರುತ್ತೆ. ಆ ಸೀರಮ್ ಆಲ್ಬುಮಿನ್ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತಾ ಇರ್ತೀವಿ. ಸೊ ಅದರ್ ದಾನ್ ದಟ್
ಮಸಲ್ ವೇಸ್ಟಿಂಗ್ ಏನಾದ್ರು ಆಗಿದೆ ಅಂತ ನೋಡೋದಕ್ಕೆ ರೆಗ್ಯುಲರ್ ಆಗಿ ಸೊ ಪೇಷಂಟ್ ಬಾಡಿ ವೇಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮಸಲ್ ಗರ್ತ್ ಆಗಿರ್ಬೋದು, ಇದು ನಾವು ಚೆಕ್ ಮಾಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ಇನ್ನು ನೀವು ಹೇಳಿದ್ರೆ ಇಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ, ಈ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನೆಲ್ಲ ಚಾಲೆಂಜಸ್ ಬರುತ್ತೆ? ಮೇನ್ ಥಿಂಗ್ ಬಂದ್ಬಿಟ್ಟು ಆಲ್ರೆಡಿ ಅವರು ಫುಡ್ ರಿಸ್ಟ್ರಿಕ್ಷನ್ ಅಲ್ಲಿ ಇರ್ತಾರೆ. ಸೊ ಸುಮಾರು ಅಂಶಗಳು ಇಲ್ಲದೆ, ಅಂದ್ರೆ ಪೊಟ್ಯಾಷಿಯಂ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕಿರುತ್ತೆ. ದ ಸೇಮ್ ಟೈಮ್ ಫಾಸ್ಫರಸ್ ಕೂಡ ಕಡಿಮೆ ತಗೋಬೇಕಿರುತ್ತೆ. ಆಮೇಲೆ ಉಪ್ಪು ಜಾಸ್ತಿ ಸೇವಿಸಂಗಿರೋದಿಲ್ಲ ಅಂಡ್ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಕೂಡ ಇರ್ತಾರೆ. ಆಮೇಲೆ ಡೇ ಟು ಡೇ ನಾವೇನು ಆಹಾರ ಸೇವಿಸ್ತೀವಲ್ಲ, ಅದು ಏನೇ ಪ್ರೋಟೀನ್ ಅಂಶ ಇದ್ರೂ ಕೂಡ ಇಂಥ ಅಂಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಇವೆಲ್ಲಾನು ರಿಸ್ಟ್ರಿಕ್ಟೆಡ್ ಪ್ರೋಟೀನ್ ಡಯಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಪ್ರೋಟೀನ್ ಹೈ ಬಯಾಲಜಿಕಲ್ ವ್ಯಾಲ್ಯೂ ಇರೋದು ಮಾತ್ರ ಸೇವಿಸಬೇಕಾಗತ್ತೆ. ಅಲಾಂಗ್ ವಿತ್ ದಟ್ ನಾವು ಓರಲ್ ರೀನಲ್ ನ್ಯೂಟ್ರಿಷನ್ ಥೆರಪಿ ಅಂತ ಕೊಡ್ತೀವಿ. ಸೊ ಕೆಲವೊಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ವಿಚ್ ಹ್ಯಾವ್ ಗಾಟ್ ಹೈ ಬಯಾಲಜಿಕಲ್ ವ್ಯಾಲ್ಯೂ, ಇಂಥ ಪ್ರೋಟೀನ್ ಚೆನ್ನಾಗಿರುವಂತ ಸಪ್ಲಿಮೆಂಟ್ ಗಳನ್ನ ಪೇಷಂಟ್ ಗಳಿಗೆ ತಗೊಳಕ್ಕೆ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಇನ್ನೊಂದ್ ಕಡೆ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂದ್ರೆ ಏನು? ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂತಂದ್ರೆ ಇವಾಗ ಪೇಷಂಟ್ ಗಳಿಗೆ ಯಾವ ತರ ನಾವು ಡಯಾಲಿಸಿಸ್ ಪೇಷಂಟ್ ಗಳಿಗೆ ಬೇಕಾಗಿರುವಂತ ಪ್ರೋಟೀನ್ ಅಂಶಗಳು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೋ ಅದನ್ನ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಇದನ್ನ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂತೀವಿ. ಅಲಾಂಗ್ ವಿತ್ ದಟ್ ಸಚ್ ಆಸ್ ಪೇಷಂಟ್ ಎಗ್ ಗಳನ್ನ ಮೊಟ್ಟೆ ಕನ್ಸ್ಯೂಮ್ ಮಾಡ್ಬೋದು, ಆಮೇಲೆ ಲೀನ್ ಮೀಟ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಅವರ ಸರ್ಟನ್ ಕ್ವಾಂಟಿಟಿ ಮತ್ತೆ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸೊ ಪರ್ ವೀಕ್ ಇಷ್ಟೇ ಸೇವಿಸಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ಪೇಷಂಟ್ಸ್ ರಿಕ್ವೈರ್ಮೆಂಟ್. ಆಮೇಲೆ ಅವ್ರದ್ದು BMI ಪ್ರಕಾರ ನಾವು ಅದನ್ನ ಎಷ್ಟು ಮೀಟ್ ಸೇವಿಸಬೇಕು, ಆಮೇಲೆ ಎಷ್ಟು ದಿಸ್ ಥಿಂಗ್ ಎಕ್ಸ್ಟ್ರಾ ಪ್ರೋಟೀನ್ ಸಪ್ಲಿಮೆಂಟ್ ತಗೋಬೇಕು, ಅದನ್ನ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಕೊರತೆಯನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಎಷ್ಟು ಯೂಸ್ಫುಲ್ ಆಗುತ್ತೆ? ಪೇಷಂಟ್ಸ್ ಆಲ್ರೆಡಿ ಫುಡ್ ಡಯಟ್ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸೊ ನಾವಿದು ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ಮುಖಾಂತರ ಪೇಷಂಟ್ ಗಳಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಈ ತರ ಅವರು ಎಕ್ಸ್ಟ್ರಾ ಇದು ಪ್ರೋಟೀನ್ಸ್ ನ ತಗೊಳ್ಳೋದ್ರಿಂದ ಅವ್ರ ಮೈಯಲ್ಲಿ ಆಲ್ಬುಮಿನ್ ಅನ್ನೋಂತ ಅಂಶಗಳು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಇದರಿಂದ ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ, ಆಮೇಲೆ ಇನ್ಫೆಕ್ಷನ್ ಆಗೋ ರೇಟ್ಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಅವರಿಗೆ ಎನರ್ಜಿ ಎಲ್ಲ ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಕ್ವಾಲಿಟಿ ಆಫ್ ಲೈಫ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಆಗ್ಬಿಟ್ಟು ಸೊ ಯಾವುದೇ ಪೇಷಂಟ್ಗೂ ನಾವು ಡಯಾಲಿಸಿಸ್ ಶುರು ಮಾಡೋದಕ್ಕಿಂತ ಮುಂಚೆ ಅವ್ರದ್ದು ಬಾಡಿ ವೇಟ್ ಆಗಿರ್ಬೋದು, ಅವ್ರಿಗೆ ರಿಕ್ವೈರ್ಡ್ ಪ್ರೋಟೀನ್ಸ್ ಏನಿರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾವು ಡಯಾಲಿಸಿಸ್ ಜೊತೆಗೆ ಇದು ಪ್ರೋಟೀನ್ ಥೆರಪಿ ಕೂಡ ಸ್ಟಾರ್ಟ್ ಮಾಡೋದ್ರಿಂದ ಸೊ ಪೇಷಂಟ್ಸ್ ಇನ್ನೂ ಸ್ವಲ್ಪ ಹೆಚ್ಚಿನ ಕಾಲ ಒಳ್ಳೆ ಆರೋಗ್ಯ, ಒಳ್ಳೆ ಜೀವನಶೈಲಿ ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ ಸಹಾಯ ಆಗುತ್ತಾ, ಹೇಗೆ? ಖಂಡಿತ ಆಗುತ್ತೆ. ಸೊ ಹೇಳ್ದಾಗೆ ಸೊ ಪ್ರೋಟೀನ್ಸ್ ಕಡಿಮೆ ಆದ್ರೆ ಇದು ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ಬಿಟ್ಟು ಅಥೆರೋಸ್ಕ್ಲೆರೋಸಿಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಪ್ರೋಟೀನ್ ಇಂಟೇಕ್ ಚೆನ್ನಾಗಿ ಮಾಡಿ ಇಲ್ಲ ಜಾಸ್ತಿ ಮಾಡೋದ್ರಿಂದ ಸೊ ಇನ್ಫ್ಲಮೇಷನ್ ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಈ ಇನ್ಫ್ಲಮೇಷನ್ ಪ್ರಿವೆಂಟ್ ಆದಾಗ ಸೊ ತಂತಾನೆ ಈ ಅಥೆರೋಸ್ಕ್ಲೆರೋಸಿಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಗಳಾಗಿರ್ಬೋದು, ಇಲ್ಲ ಪದೇ ಪದೇ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಇದೆಲ್ಲ ಅಂಶಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಹಾಗಾಗಿ ಪ್ರೋಟೀನ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಆಲ್ ದ ಡಯಾಲಿಸಿಸ್ ಪೇಷಂಟ್ಸ್. ಎಸ್ ಡಾಕ್ಟರ್, ನೀವು ಪ್ರೋಟೀನ್ ನ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ರಿ. ಈ ಪ್ರೋಟೀನ್ ಇಂಟೇಕ್ ಅಥವಾ ಈ ಟಾರ್ಗೆಟ್ ನ ರೀಚ್ ಮಾಡಬೇಕು ಅಂದ್ರೆ ಏನೆಲ್ಲ ಆಹಾರಗಳನ್ನ ಸೇವಿಸಬೇಕು? ಸರಿ, ನಾರ್ಮಲ್ ಆಗಿ ಪೇಷಂಟ್ ಗಳಿಗೆ ನಾವು ಯೂಶಲಿ ಎಗ್ ನ ಕನ್ಸ್ಯೂಮ್ ಮಾಡಕ್ ಹೇಳ್ತೀವಿ. ಎಗ್ ಜೊತೆಗೆ ಲೀನ್ ಮೀಟ್ ನ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅದರ್ ದ್ಯಾನ್ ದಟ್ ಪನ್ನೀರ್ ಇರ್ಬೋದು, ಆಮೇಲೆ ಟೋಫು ಇರ್ಬೋದು, ಈ ತರ ವೆಜಿಟೇರಿಯನ್ ಫುಡ್ಸ್ ಗಳನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಓರಲ್ ನ್ಯೂಟ್ರಿಷನ್ ಥೆರಪಿ ಅಂದ್ರೆ ಮೆಡಿಕಲ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಅದು ಡಯಾಲಿಸಿಸ್ ಪೇಷಂಟ್ಸ್ ಗೆ ಸಪರೇಟ್ ಆಗಿ ಬರುತ್ತೆ, ಅದನ್ನು ಕೂಡ ನಾವು ಪೇಷಂಟ್ ಗಳಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಈ ತರ ಆಹಾರಗಳನ್ನ ತಗೊಳ್ಳೋದ್ರಿಂದ ಪ್ರೋಟೀನ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ ಅಂದ್ರೆ ಏನು ಅಂತ? ಈಗ ನಮ್ಮಲ್ಲಿ ಇರುವ 2 ಕಿಡ್ನಿಗಳದ್ದು ಮೇನ್ ಫಂಕ್ಷನ್ ಬಂದ್ಬಿಟ್ಟು ಏನೇ ವೇಸ್ಟ್ ಇದ್ರೂ ಮೈಯಲ್ಲಿ ಅದನ್ನ ಹೊರಗಡೆ ಹಾಕೋದು, ಜೊತೆಗೆ ನೀರನ್ನ ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಕೆಲವೊಂದು ಹಾರ್ಮೋನ್ಸ್ ಗಳನ್ನ ಉತ್ಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಸೊ ಒನ್ಸ್ ನಾವು CKD ಅಂತ ಏನ್ ಹೇಳ್ತೀವಿ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಸೊ ದೀರ್ಘಕಾಲದ ಕಿಡ್ನಿ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ, ಈ ಟೈಮ್ ಅಲ್ಲಿ ಕಿಡ್ನಿಗಳು ಈ ಕೆಲಸಗಳನ್ನೆಲ್ಲ ಮಾಡೋದನ್ನ ನಿಲ್ಲಿಸುತ್ತೆ.
ಸೊ ಈ ಕಿಡ್ನಿಗಳು ಮಾಡುವ ಕೆಲಸವನ್ನು ನಾವು ಮಷಿನ್ ಮುಖಾಂತರ ಮಾಡ್ತೀವಿ. ಅಂದ್ರೆ ವೇಸ್ಟ್ ಅನ್ನ ತೆಗೆಯೋದು, ನೀರನ್ನ ಎಕ್ಸ್ಟ್ರಾ ನೀರ್ನ ಏನಾರ ಇತ್ತು ಅಂತಂದ್ರೆ ಅದನ್ನು ಕೂಡ ಮೈಯಿಂದ ಹೊರಗಡೆ ತೆಗಿಲಿಕ್ಕೆ ನಾವು ಮಾಡುವಂತ ಒಂದು ಮೆಥಡ್ ನ ಡಯಾಲಿಸಿಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಫೇಲ್ಯೂರ್ಗೆ ಮೇನ್ ರೀಸನ್ಸ್ ಏನೇನು? ನಮ್ಮ ದೇಶದಲ್ಲಿ ಕಿಡ್ನಿ ಫೇಲ್ಯೂರ್ಗೆ ಫಸ್ಟ್ ಮೇನ್ ಕಾಸ್ ಬಂದ್ಬಿಟ್ಟು ಡಯಾಬಿಟಿಕ್, ಸಕ್ಕರೆ ಕಾಯಿಲೆ. ಇದು ಯಾವಾಗ ಕಂಟ್ರೋಲ್ ಇರೋದಿಲ್ಲ, ಸೊ ದೋಸ್ ಅನ್ಕಂಟ್ರೋಲ್ ಡಯಾಬಿಟಿಕ್ ಅಂತ ಹೇಳ್ತೀವಿ, ಅಂತವರಲ್ಲಿ ಸಾಮಾನ್ಯವಾಗಿ ವಿ ಕ್ಯಾನ್ ಸಿ ದಿಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಅದು ಅಲ್ಲದೆ ನಾವು ದಿನನಿತ್ಯ ಬಳಸುವಂತ ಮೆಡಿಸಿನ್ಸ್ ಗಳಾಗಿರ್ಬೋದು, ಇದಕ್ಕೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಮೇನ್ ಆಗಿ ಪೇನ್ ಕಿಲ್ಲರ್ಸ್ಗಳು. ಪೇನ್ ಕಿಲ್ಲರ್ಸ್ಗಳು ಅತಿಯಾಗಿ ಸೇವಿಸೋದ್ರಿಂದ ಕೂಡ ಸೊ ಕಿಡ್ನಿಗಳ ಮೇಲೆ ಪ್ರಭಾವ ಬೀಳ್ಬಿಟ್ಟು ಸೊ ಇದು ಫೇಲ್ ಅಂದ್ರೆ ಈ ತರ CKD ಅಂತ ಸ್ಟೇಜಿಗೆ ಹೋಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಅದು ಅಲ್ಲದೆ ಸರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್, ಇದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ದಲ್ಲ ಇದ್ರೆ, ಸೊ ಬ್ಲಡ್ ಪ್ರೆಷರ್ ಕರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಂಡಲ್ಲ ಇದ್ದಾಗಲೂ ಕೂಡ ಕಿಡ್ನಿಗಳ ಮೇಲೆ ಅಧಿಕವಾಗಿ ಒತ್ತಡ ಬಿದ್ಬಿಟ್ಟು ಸೊ ಕಿಡ್ನಿ ಫೇಲ್ ಆಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ನಮ್ಮ ಕಿಡ್ನಿಗಳು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು? ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಅಂಡ್ ನೀರನ್ನ ಮಿತವಾಗಿ ಬಳಸಬೇಕು. ಆಮೇಲೆ ಹ್ಯಾವ್ ಹೆಲ್ದಿ ಅಂಡ್ ನ್ಯೂಟ್ರಿಷಿಯಸ್ ಫುಡ್. ಅಂಡ್ ಅಟ್ ದ ಸೇಮ್ ಟೈಮ್ ಏನೇ ಕಾಯಿಲೆ ಬಂದ್ರು, ಏನೇ ಮೆಡಿಸಿನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ಮೇಲೆನೆ, ಅವರ ಕನ್ಸಲ್ಟೇಷನ್ ಮೇಲೆನೆ ನೀವು ಮೆಡಿಸಿನ್ಸ್ ಗಳನ್ನ ತಗೊಳ್ಳಿ. Self medication is always dangerous and anything too much is too bad. So and at the same time ಉಪ್ಪು ಕೂಡ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಸೊ ತುಂಬಾನೇ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ ನಲ್ಲಿ ಟೈಪ್ಸ್ ಏನಾದ್ರೂ ಇದೆಯಾ, ಹೇಗೆ? ಡಯಾಲಿಸಿಸ್ ಅಲ್ಲಿ ನಾವು ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಒಂದು ಮಾಡ್ತೀವಿ. ಅದು ಹೊಟ್ಟೆ ಭಾಗದಲ್ಲಿ ನಾವು ಟ್ಯೂಬ್ ಹಾಕ್ಬಿಟ್ಟು ಸೊ ಡಯಾಲಿಸಿಸ್ ನ ಮಾಡುವಂತದ್ದು. ಅದು ಬಿಟ್ರೆ ಇನ್ನೊಂದು ಮೇಂಟೆನೆನ್ಸ್ ಹಿಮೋಡಯಾಲಿಸಿಸ್ ಅಂತ, ಅದು ರೆಗ್ಯುಲರ್ ಆಗಿ ನಾವು ಯೂಶಲಿ ಥ್ರೂ IGV ಅಂದ್ರೆ ಡಯಾಲಿಸಿಸ್ ಕೆಥೆಟರ್ ಅಂತ ಯೂಸ್ ಮಾಡ್ಬಿಟ್ಟು ಐದರ್ ಕುತ್ತಿಗೆ ಭಾಗದಲ್ಲಿ ಇಲ್ಲ ಕಾಲ್ ಭಾಗದಲ್ಲಿ ಟ್ಯೂಬ್ ಹಾಕ್ಬಿಟ್ಟು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ ಇನಿಷಿಯಲ್. ಅದಾದ್ಮೇಲೆ ಕೈಯಲ್ಲಿ ಫಿಸ್ಟುಲಾ ಅಂತ ಒಂದು ಸರ್ಜರಿ ಪ್ರೊಸೀಜರ್ ಮಾಡ್ಬಿಟ್ಟು ಫಿಸ್ಟುಲಾ ಮುಖಾಂತರ ನಾವು ಡಯಾಲಿಸಿಸ್ ನ ರೆಗ್ಯುಲರ್ ಆಗಿ ಮಾಡ್ತೀವಿ. ಸೊ ಒಂದು ಪೆರಿಟೋನಿಯಲ್ ಡಯಾಲಿಸಿಸ್, ಇನ್ನೊಂದು ಬಂದ್ಬಿಟ್ಟು ರೆಗ್ಯುಲರ್ ಮೇಂಟೆನೆನ್ಸ್ ಹಿಮೋಡಯಾಲಿಸಿಸ್. ಸೊ ಇದು ಎರಡು ತರ ಡಯಾಲಿಸಿಸ್ ನಾವು ರೆಗ್ಯುಲರ್ ಮಾಡ್ತಾ ಇರ್ತೀವಿ. ಇನ್ನು ಈ ಹಿಮೋಡಯಾಲಿಸಿಸ್ ಹಾಗೆ ಪೆರಿಟೋನಿಯಲ್ ಡಯಾಲಿಸಿಸ್ಗೆ ಏನ್ ಡಿಫ್ರೆನ್ಸ್ ಅಂತ, ಯಾರು ಮಾಡಿಸ್ಕೊಳ್ಬೇಕು ಇದನ್ನ? CKD ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಏನ್ ಹೇಳಿದ್ವಲ್ಲ, ಅದರಲ್ಲಿ 5 ಸ್ಟೇಜಸ್ ಇರುತ್ತೆ. ಸೊ ಒನ್ಸ್ ಪೇಷಂಟ್ 5ನೇ ಸ್ಟೇಜ್ ಬಂದಾಗ, ಸೊ ಒನ್ಸ್ ಕಿಡ್ನಿ ಕಂಪ್ಲೀಟ್ ಆಗಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಾಗ ಅಂತ ಪೇಷಂಟ್ ಗಳಲ್ಲಿ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವರಲ್ಲಿ ಯೂರಿನ್ ಕರೆಕ್ಟ್ ಆಗಿ ಹೋಗ್ತಾ ಇರಲ್ಲ, ಇಲ್ಲ ಊಟ ಸರಿಯಾಗಿ ಸೇರ್ತಾ ಇರಲ್ಲ, ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಅಂಶ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಮುಖ, ಮೈ, ಕಾಲು ಎಲ್ಲಾನು ಕೂಡ ಸ್ವೆಲ್ಲಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಇಂಥ ಪೇಷಂಟ್ ಗಳಲ್ಲಿ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ನಾರ್ಮಲ್ ಆಗಿ ಪೆರಿಟೋನಿಯಲ್ ಡಯಾಲಿಸಿಸ್ ನಾವು ಯಾರಲ್ಲಿ ಮಾಡ್ತೀವಿ ಅಂತಂದ್ರೆ, ಸೊ ಯಾರು ಇವಾಗ ಫಿಸ್ಟುಲಾ ಹಾಕ್ಲಿಕ್ಕೆ ಆಗ್ಲಿ, ಇಲ್ಲ ಅಂತಂದ್ರೆ ಸೊ ನಾರ್ಮಲ್ ಆಗಿ ಟ್ಯೂಬ್ ಹಾಕ್ಬಿಟ್ಟು ಕುತ್ತಿಗೆ ಭಾಗದಲ್ಲಿ ಇಲ್ಲ ಕಾಲಿನ ಭಾಗದಲ್ಲಿ ಏನು ಹಾಕಿ ಡಯಾಲಿಸಿಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಸೊ ಅಂತವರಲ್ಲಿ ಯಾರಿಗೆ ಮಾಡಕ್ಕಾಗಲ್ವೋ ಅವ್ರಿಗೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡ್ತೀವಿ. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನೋದು ಪೇಷಂಟ್ ತನ್ನ ಮನೆಯಲ್ಲೇನೆ ತಾವೇ ಸ್ವಂತ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಪೇಷಂಟ್ ಗಳಿಗೆ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಎಜುಕೇಶನ್ ಆಗ್ಲಿ, ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿರ್ತೀವಿ. ಅದ್ರ ಪ್ರಕಾರ ನಮ್ಮ ಗೈಡೆನ್ಸ್ ಮೇಲೆ ಅವರು ಮನೇಲೆ ಕೂಡ ಮಾಡ್ಕೋಬಹುದು. ಇನ್ನೊಂದು ಮೇಂಟೆನೆನ್ಸ್ ಹಿಮೋಡಯಾಲಿಸಿಸ್ ಬಂದ್ಬಿಟ್ಟು ಹಾಸ್ಪಿಟಲ್ಗಳಲ್ಲಿ ಇಲ್ಲ ಅಂದ್ರೆ ಡಯಾಲಿಸಿಸ್ ಸೆಂಟರ್ಸ್ ಗಳಲ್ಲಿ ನಾವು ಯೂಶಲಿ ಪೇಷಂಟ್ ಗಳು ಬಂದು ಒಂದು ವೀಕ್ಲಿ 2 ಇಲ್ಲ 3 ಸಲ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 4 hours ತನಕ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ ಡಾಕ್ಟರ್, ನೀವಾಗ್ಲೇ ಹೇಳಿದ್ರಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಸೇವಿಸಬೇಕು ಅಂತ. ಅಕಸ್ಮಾತ್ ಏನಾದ್ರೂ ಅದಕ್ಕೂ ಮೀರಿ ಹೆಚ್ಚಿನ ಪ್ರೋಟೀನ್ ಸೇವನೆ ಆದ್ರೆ ಅದು ಕಿಡ್ನಿಗೆ ಹಾರ್ಮ್ ಮಾಡುತ್ತಾ, ಹೇಗೆ? ಈಗ ಆಲ್ರೆಡಿ ಪೇಷಂಟ್ ಡಯಾಲಿಸಿಸ್ ಮೇಲೆ ಇದಾರೆ ಅಂದ್ಮೇಲೆ ಸೊ ಪ್ರೋಟೀನ್ ಕನ್ಸಂಪ್ಷನ್ ಇವಾಗ ಎಷ್ಟು ಮಾಡೋದು ಕಿಡ್ನಿ ಮೇಲೆ ಅದೇನು ಅಂತ ಏನ್ ಎಫೆಕ್ಟ್ ಅಂತ ಬೀಳೋದಿಲ್ಲ. ಸೊ ಹಾಗಾಗಿ ವಿಲ್ ಕೀಪ್ ದಿಸ್ ಪ್ರೋಟೀನ್ ರೆಸ್ಟ್ರಿಕ್ಷನ್ ಟು 1.2 ಗ್ರಾಮ್. ಯಾಕೆಂದ್ರೆ ಇದಕ್ಕಿಂತ ಜಾಸ್ತಿ ಸೇರಿಸಿದ್ರೆ ತಿರ್ಗಾ ಮತ್ತೆ ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಮತ್ತೆ ಜಾಸ್ತಿ ಆಗತ್ತೆ, ಅವರಿಗೆ ಡಯಾಲಿಸಿಸ್ ರಿಕ್ವೈರ್ಮೆಂಟ್ ಮತ್ತೆ ಜಾಸ್ತಿ ಆಗ್ಬೋದು. ಹಾಗಾಗಿ ಸೊ ಎಲ್ಲಾ ಸ್ಟಡೀಸ್ ಪ್ರಕಾರ ಇದು ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡಿ ಇದನ್ನ ಫಾಲೋ ಮಾಡ್ತಾ ಇದೀವಿ. ಓಕೆ ಡಾಕ್ಟರ್, ಇನ್ನು ಡಯಾಲಿಸಿಸ್ ಪೇಷಂಟ್ಸ್ ಗಳು ಯಾವೆಲ್ಲ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು ಅಂತ?
ಹೆಚ್ಚು ಪೊಟ್ಯಾಷಿಯಂ ಅಂಶ ಇರುವ ಫುಡ್ಗಳನ್ನ ಮೇನ್ ಆಗಿ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಸಚ್ ಆಸ್ ರಾಗಿ ಇರ್ಬೋದು, ಆಮೇಲೆ ಸುಮಾರು ಎಲ್ಲಾ ತರ ಹಣ್ಣುಗಳಲ್ಲೂ ಕೂಡ ಪೊಟ್ಯಾಷಿಯಂ ಅಂಶ ಬಹಳ ಜಾಸ್ತಿ ಇರುತ್ತೆ. ಅದಕ್ಕಾಗಿನೇ ಎಲ್ಲಾ ಪೇಷಂಟ್ಗಳಿಗೂ ನಾವು ನಾರ್ಮಲ್ ಆಗಿ ಪಪ್ಪಾಯ, ಪೇರ್ಲೆ ಹಣ್ಣು, ಆಮೇಲೆ ಆಪಲ್ ನ ಕನ್ಸ್ಯೂಮ್ ಮಾಡಕ್ ಹೇಳ್ತೀವಿ. ಅದರ್ ಅಂದ್ರೆ ಮೋಸ್ಟ್ ಆಫ್ ದ ಫ್ರೂಟ್ ಶುಡ್ ಬಿ ಅವಾಯ್ಡೆಡ್. ಅದು ಬಿಟ್ರೆ ಎಲ್ಲಾ ತರಕಾರಿಗಳು ಇಲ್ಲ ಮತ್ತೆ ಆಮೇಲೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಲ್ಲಾನು ಕೂಡ ಎಲ್ಲದರಲ್ಲೂ ಜಾಸ್ತಿ ಪೊಟ್ಯಾಷಿಯಂ ಇರುತ್ತೆ. ಹಾಗಾಗಿ ಪೇಷಂಟ್ ನಾವೇನ್ ಹೇಳ್ತೀವಿ ಅಂದ್ರೆ, ಸೊ ವೆಜಿಟೇಬಲ್ಸ್ ಮತ್ತೆ ಆಮೇಲೆ ಗ್ರೀನ್ ಲೀವ್ಸ್ ಏನ ಕನ್ಸ್ಯೂಮ್ ಮಾಡಕ್ಕಿಂತ ಮುಂಚೆನೆ ಸೊ ಅಟ್ಲೀಸ್ಟ್ ಒನ್ ಅವರ್ ನೀರಲ್ಲಿ ನೆನೆಯಕ್ಕೆ ಇಡ್ಬೇಕು. ಆ ನೀರ್ನ ತೆಗೆದ್ಬಿಟ್ಟು ತಿರ್ಗಾ ಮತ್ತೆ ಬೇರೆ ನೀರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಬೇಕು. ಅದ್ ಬಾಯ್ಲ್ ಆದ್ಮೇಲೆ ಕೂಡ ಆ ನೀರ್ನ ತೆಗೆದ್ಬಿಟ್ಟು ದೆನ್ ವಿ ಅಡ್ವೈಸ್ ಪೇಷಂಟ್ ಟು ಯೂಸ್ ದಿಸ್ ವೆಜಿಟೇಬಲ್ಸ್ ಅಂಡ್ ಗ್ರೀನ್ ಲೀವ್ಸ್. ಸೊ ಈ ತರ ಮಾಡೋದ್ರಿಂದ ತರಕಾರಿಗಳಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಂಶ ಸ್ವಲ್ಪ ಹೊರಗಡೆ ಬರುತ್ತೆ. ಸೊ ದೀಸ್ ಫುಡ್ಸ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಬೈ ದ ಡಯಾಲಿಸಿಸ್ ಪೇಷಂಟ್. ಓಕೆ ಡಾಕ್ಟರ್, ಈ ಡಯಾಲಿಸಿಸ್ ಅನ್ನ ಯಾರು ಮಾಡಿಸ್ಬೇಕು, ಯಾರು ಮಾಡಿಸಬಾರ್ದು? CKD ಒನ್ಸ್ ಸ್ಟೇಜ್ 5 ಬಂದ್ಮೇಲೆ ಸೊ ಇದೆಲ್ಲ ಕಿಡ್ನಿ ಫಂಕ್ಷನಿಂಗ್ ಕಂಪ್ಲೀಟ್ ಆಗಿ ಶಟ್ ಡೌನ್ ಆದಾಗ ಅಂತವರಿಗೆ ಡಯಾಲಿಸಿಸ್ ಬೇಕಾಗುತ್ತೆ. ಇನ್ನ ಕೆಲವೊಂದು ಕಂಡೀಷನ್ ಗಳಲ್ಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಏನ್ ಹೇಳ್ತೀವಿ, ಅದು ಬೇರೆ ಯಾವ್ದಾರ ಸಚ್ ಆಸ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಏನಾರ ಇನ್ಫೆಕ್ಷನ್ ಆದಾಗ ಇಲ್ಲ ಹಾರ್ಟ್ ಏನಾರ ತೊಂದರೆ ಆದಾಗ ಆದ್ರಿಂದ ಸೆಕೆಂಡರಿ ಕಾಸಸ್ ಗಳಿಂದ ಕಿಡ್ನಿ ಫೇಲ್ ಆಗಿರುತ್ತೆ. ಸೊ ಆ ಟೈಮ್ ಅಲ್ಲಿ ಅಕ್ಯೂಟ್ ಇಂಡಿಕೇಶನ್ಸ್ ಅಂದ್ರೆ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಡಯಾಲಿಸಿಸ್ ಬೇಕಾಗುತ್ತೆ. ಸೊ ಒಂದ್ಸಲ ಡಯಾಲಿಸಿಸ್ ಮಾಡಿ ಅದು ಕಿಡ್ನಿ ತೊಂದರೆ ಆಗೋದಕ್ಕೆ ಏನ್ ಕಾರಣ ಇದೆಯೋ ಅದನ್ನ ಅಡ್ರೆಸ್ ಮಾಡಿದಾಗ ಕಿಡ್ನಿ ನಾರ್ಮಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಮಾಡ್ತಿರೋ ಡಯಾಲಿಸಿಸ್ ನ ಸ್ಟಾಪ್ ಮಾಡ್ಬೋದು. ಸೊ ಓನ್ಲಿ ಇನ್ CKD ಸ್ಟೇಜ್ 5 and above ಅಂತ ಪೇಷಂಟ್ ಗಳಿಗೆ ಮಾತ್ರ ಕಂಟಿನ್ಯೂಸ್ ಡಯಾಲಿಸಿಸ್ ಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಪ್ರೋಟೀನ್ ನ ನಾವು ಜೀವ ಉಳಿಸುವ ಶಕ್ತಿ ಅಂತ ಹೇಳ್ತೀವಿ. ಹೀಗಾಗಿ ಡಯಾಲಿಸಿಸ್ ಪೇಷಂಟ್ಸ್ ಗಳಲ್ಲಿ ಇದರ ಮಹತ್ವ ಏನು? ಪೇಷಂಟ್ಸ್ ಇವಾಗ ಹೇಳ್ದಾಗೆ ಸೊ CKD ಸ್ಟೇಜ್ ಅಲ್ಲಿ ಯೂಶಲಿ ಅವರು ಆಹಾರನ ಜಾಸ್ತಿ ಸೇವಿಸಕ್ ಆಗ್ತಿರಲ್ಲ. ಒಂದು ಪೇಷಂಟ್ ವಿಲ್ ಬಿ ಹ್ಯಾವಿಂಗ್ ನಾಸಿಯಾ, ಸ್ವಲ್ಪ ಊಟ ಮಾಡಿದ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ. ಸೊ ಅದರ್ ದ್ಯಾನ್ ದಟ್ ಫುಡ್ ರಿಸ್ಟ್ರಿಕ್ಷನ್ ಅಲ್ಲಿ ಇರ್ತಾರೆ. ಸೊ ಹಿಂಗಾಗಿ ಅವರಿಗೆ ಕರೆಕ್ಟ್ ಆಗಿ ಸಿಗ್ಬೇಕಾದಂತ ಪ್ರೋಟೀನ್ ಸಿಗ್ತಾ ಇರಲ್ಲ. ಪ್ರೋಟೀನ್ಸ್ ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ಸೊ ವೀಕ್ನೆಸ್ ಫೀಲ್ ಮಾಡ್ತಾ ಇರ್ತಾರೆ. ಅದು ವೀಕ್ನೆಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಸೊ ಅವರಿಗೆ ಎದ್ದೋದಕ್ಕಾಗ್ಲಿ ಓಡಾಡೋದಕ್ಕಾಗ್ಲಿ ಅದನ್ನು ಕೂಡ ಬಹಳ ಕಷ್ಟ ಆಗ್ತಿರುತ್ತೆ. ಸೊ ಹಂಗಾಗಿ ಡಯಾಲಿಸಿಸ್ ಶುರು ಮಾಡಿದ್ಮೇಲೂ ಕೂಡ ಏನಾಗುತ್ತೆ, ಅವಾಗ ಅಗೇನ್ ಮತ್ತೆ ಮೈಯಲ್ಲಿರುವಂತಹ ನ್ಯೂಟ್ರಿಷನ್, ಎಲೆಕ್ಟ್ರೋಲೈಟ್ಸ್ ಎಲ್ಲಾ ತರ ಮಿನರಲ್ಸ್ ಗಳು ಡಯಾಲಿಸಿಸ್ ಮುಖಾಂತರ ಫಿಲ್ಟರ್ ಆಗಿ ಹೋಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಪ್ರೋಟೀನ್ಸ್ ನ ಪೇಷಂಟ್ ಗಳಿಗೆ ಅಕಾರ್ಡಿಂಗ್ ಟು ದೇರ್ BMI ಆವಾಗಲೇ ಹೇಳ್ದಂಗೆ 1 to 1.2 grams ಅಷ್ಟು ಡೈಲಿ ನಾವು ಅವರು ತಿನ್ನೋ ಆಹಾರದಲ್ಲಿ ಅಲ್ಲದೆ ಸಪ್ಲಿಮೆಂಟ್ ಮುಖಾಂತರ ಕೂಡ ನಾವು ಕೊಟ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಪೇಷಂಟ್ಸ್ ಎಷ್ಟು ಟೈಮ್ ಗ್ಯಾಪ್ ಅಲ್ಲಿ ಡಯಾಲಿಸಿಸ್ ಮಾಡಿಸ್ಬೇಕು? ಅಂದ್ರೆ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ಗೂ ಎಷ್ಟು ಟೈಮ್ ಗ್ಯಾಪ್ ಇರಬೇಕು? ಆಲ್ ಓವರ್ ದಿಸ್ ಥಿಂಗ್ ವರ್ಲ್ಡ್ ಅಲ್ಲಿ ರೆಕಮೆಂಡೇಶನ್ ಪ್ರಕಾರ ವಾರದಲ್ಲಿ 3 ದಿನ ಡಯಾಲಿಸಿಸ್ ಬೇಕು ಅಂತ ಹೇಳ್ತಾರೆ. ಸೊ ಸಮ್ ಟೈಮ್ಸ್ ನಾವು ಪೇಷಂಟ್ ಲಾಜಿಸ್ಟಿಕ್ಸ್ ಇದನ್ನ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಸೊ ಅವ್ರದ್ದು ಮೋಸ್ಟ್ ಆಫ್ ದ ಟೈಮ್ ದೇ ವೋಂಟ್ ಅಗ್ರಿ ಅಂದ್ರೆ 3 times ಬರೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಅಟ್ಲೀಸ್ಟ್ ನಾವು ವಾರದಲ್ಲಿ 2 ಸಲ ಡಯಾಲಿಸಿಸ್ ಮಾಡಿಸ್ತೀವಿ. ಸೊ ದಿಸ್ ಇಸ್ ಮಸ್ಟ್ ಅಂಡ್ ಶುಡ್. ಸೊ ಮಿನಿಮಮ್ ವೀಕ್ಲಿ 2 times ಡಯಾಲಿಸಿಸ್ ಇಸ್ ನೀಡೆಡ್. ಓಕೆ ಡಾಕ್ಟರ್, ಇನ್ನು ಎಲ್ಲಾ ಏಜ್ ಅವರು ಮಾಡಿಸಬಹುದಾ, ಹೇಗೆ? ಖಂಡಿತ ಎಲ್ಲಾ ಏಜ್ನವರು ಮಾಡಿಸಬಹುದು. ಇದಕ್ಕೆ ಯಾವ್ದೇ ತರದ್ದು ಏಜ್ ಲಿಮಿಟ್ ಇಲ್ಲ. ಸೊ ಯಾವ ಏಜಿಗೂ ಡಯಾಲಿಸಿಸ್ ಕಾಂಟ್ರಾ ಇಂಡಿಕೇಶನ್ಸ್ ಏನಿಲ್ಲ. ಸೊ ಚಿಕ್ಕವರಿಂದ ಇಟ್ಬಿಟ್ಟು ದೊಡ್ಡವ್ರ ತನಕ ಯಾರಿಗೆ ಕಿಡ್ನಿ ಫೇಲ್ ಆದ್ರೂ ಕೂಡ ಸೊ ಡಯಾಲಿಸಿಸ್ ಖಂಡಿತವಾಗಿ ಮಾಡಿಸಬಹುದು. ಎಸ್ ಡಾಕ್ಟರ್, ಈಗ ಡಯಾಲಿಸಿಸ್ ನಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಹೇಗೆ? ಖಂಡಿತ ಡಯಾಲಿಸಿಸ್ ಇಂದ ಸೈಡ್ ಎಫೆಕ್ಟ್ಸ್ ಗಳನ್ನ ನಾವು 2 ರೀತಿಯಾಗಿ ಹೇಳ್ಬೋದು. ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಕ್ರಾನಿಕ್ ಡಯಾಲಿಸಿಸ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಕಾಮನ್ ಆಗಿ ನಾವು ನೋಡುವಂತ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಡಯಾಲಿಸಿಸ್ ಮಾಡಿಸುವಾಗ BP ಸಡನ್ ಆಗಿ ಡ್ರಾಪ್ ಆಗ್ಬೋದು. ಇದಕ್ಕೆ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಪೇಷಂಟ್ಸ್ ಗೆ ಜ್ವರ ಬರ್ಬೋದು. ಆಮೇಲೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಿರುತ್ತೆ. ಆಮೇಲೆ ಚಿಲ್ಸ್ ಬರ್ತಾ ಇರುತ್ತೆ. ಅಂಡ್ ಅದರ್ ದ್ಯಾನ್ ದಟ್ ಸ್ವಲ್ಪ ಬ್ಲಡ್ ಲಾಸ್ ಕೂಡ ಎವ್ರಿ ಡಯಾಲಿಸಿಸ್ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಅಂಡ್ ನಾವು ಯೂಸ್ ಮಾಡುವಂತ ಸೊಲ್ಯೂಷನ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಹೆಪಾರಿನ್ ಅಂದ್ರೆ ಈಗ ರಕ್ತ ಹೆಬ್ಬರ್ತಲೇ ಅಂದ್ಬಿಟ್ಟು ಏನ್ ಕೊಡ್ತೀವಲ್ಲ ಆ ಸೊಲ್ಯೂಷನ್ ಇಂದ ಡಯಾಲಿಸಿಸ್ ಎಂಟೈರ್ ಪ್ರೊಸೀಜರ್ ಇಂದನೂ ಕೂಡ ಕೆಲವೊಂದ್ಸಲ ರಿಯಾಕ್ಷನ್ಸ್ ಆಗ್ಬಿಟ್ಟು
ಇದಕ್ಕೆ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕೆಲವೊಂದು ಕಾಂಪ್ಲಿಕೇಶನ್ಗಳು. ಇದು ಎಲ್ಲಾ ಕಾಂಪ್ಲಿಕೇಶನ್ ಕೂಡ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಫಸ್ಟ್ ಥಿಂಗ್ ಅದನ್ನ ಡಯಾಗ್ನೋಸ್ ಮಾಡಿ ಇಮಿಡಿಯೇಟ್ಲಿ ಅಡ್ರೆಸ್ ಮಾಡಿದ್ರೆ ಸೊ ಕಾಂಪ್ಲಿಕೇಶನ್ಗಳನ್ನ ಆದಷ್ಟು ಪ್ರಿವೆಂಟ್ ಮಾಡ್ಬೋದು ನಾವು. ಓಕೆ ಡಾಕ್ಟರ್, ಇನ್ನು ಈ ಡಯಾಲಿಸಿಸ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಡಯಾಲಿಸಿಸ್ ಮಾಡಿಸ್ದಲೇ ಇಲ್ಲ ಅಂದ್ರೆ ಒನ್ ಥಿಂಗ್, ಪೇಷಂಟ್ ಗಳಿಗೆ ಉಸಿರಾಡೋದು ತುಂಬಾ ತೊಂದರೆ ಆಗ್ತಿರುತ್ತೆ. ಬಿಕಾಸ್ ಯೂರಿನ್ ಅಂದ್ರೆ ನೀರಿನ ಅಂಶ ಮೈಯಲ್ಲಿ ಜಾಸ್ತಿ ಆದಾಗ ಲಂಗ್ಸ್ ಎಲ್ಲ ಕೊಲಾಪ್ಸ್ ಅಂದ್ರೆ ಲಂಗ್ಸ್ ಅಲ್ಲಿ ನೀರ್ ಜಾಸ್ತಿ ಸೇರ್ಕೊಂತ ಇರುತ್ತೆ. ಈ ಟೈಮಲ್ಲಿ ಇಂಥ ಟೈಮಲ್ಲಿ ಪೇಷಂಟ್ ಗಳಿಗೆ ಉಸಿರಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದ್ಸಲಿ ಇದು ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂದ್ರೆ ಸೊ ಆಹಾರ ಸೇವಿಸಕ್ ಆಗ್ತಿರಲ್ಲ. ಪೇಷಂಟ್ ಆಲ್ರೆಡಿ ವಿಲ್ ಬಿ ಇನ್ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್, ತುಂಬಾನೇ ಸುಸ್ತಾಗ್ತಿರುತ್ತೆ, ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನಾವು ಮಾಡಿಸ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ದಿ ಪೇಷಂಟ್ಸ್ ವಿಲ್ ಡೈ ಆರ್ ವಿ ವೋಂಟ್ ಬಿ ಏಬಲ್ ಟು ಸೇವ್ ದೆಮ್ ಒನ್ಸ್ ಇಟ್ ಇಸ್ ಟೂ ಲೇಟ್. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ಸ್ ಏನೇನು? ಫಸ್ಟ್ ಕಾಮನ್ ಸಿಂಪ್ಟಮ್ಸ್ ಬಂದ್ಬಿಟ್ಟು ಮೈಯಲ್ಲಿ ಕಾಲ್ಗಳಲ್ಲಿ ಇಲ್ಲ ಅಂದ್ರೆ ಮುಖದ ಭಾಗದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಗಳು ಸ್ಟಾರ್ಟ್ ಆಗುತ್ತೆ, ಊತ ಬರ್ತಾ ಇರುತ್ತೆ. ಅದಾದ ಯೂರಿನ್ ಹೋಗೋದು ಸ್ವಲ್ಪ ಪ್ರಮಾಣ ಕ್ವಾಂಟಿಟಿ ಕಡಿಮೆ ಆಗ್ಬೋದು. ಅಂಡ್ ಊಟ ಸೇರ್ತಾ ಇರಲ್ಲ, ಸ್ವಲ್ಪ ಊಟ ನೋಡಿದ್ರು ಆಗ್ಲಿ ಸ್ಮೆಲ್ ಆಗ್ಲಿ ವಾಮಿಟಿಂಗ್ ಸೆನ್ಸೇಷನ್ ಆ ತರ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ಸ್ ಗೆ ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ. ಸೊ ಡೈಲಿ ಹೋದಾಗೆಲ್ಲ ಸೊ ಇಟ್ ವಿಲ್ ಗೋ ಆನ್ ವೀಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನು ಕೆಲವೊಂದು ಸಿಂಪ್ಟಮ್ಸ್ ಆಫ್ ರಿನಲ್ ಫೇಲ್ಯೂರ್. ಓಕೆ ಡಾಕ್ಟರ್, ಇನ್ನು ಈ ಪ್ರೋಟೀನ್ ಹಾಗೆ MIA ಸಿಂಡ್ರೋಮ್ ಬಗ್ಗೆ ಪೇಷಂಟ್ಸ್ ಗಳಿಗೆ ಜೊತೆಗೆ ಕೇರ್ ಟೇಕರ್ಸ್ ಗಳಿಗೆ ಏನ್ ಮೆಸೇಜ್ ಕೊಡ್ತೀರಾ? ಪ್ರೋಟೀನ್ಸ್ ಅನ್ನೋದು ಜಸ್ಟ್ ನಾಟ್ ಎ ಪಾರ್ಟ್ ಆಫ್ ಫುಡ್. ಇದು ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ಈಸ್ ಅ ಟೈಪ್ ಆಫ್ ಟ್ರೀಟ್ಮೆಂಟ್. ಸೊ ಪ್ರತಿ ಸಲಿನೂ ನಿಮ್ಮ ನೆಫ್ರಾಲಜಿಸ್ಟ್ ಹತ್ರ ಆಗ್ಲಿ ನಿಮ್ಮ ಡಾಕ್ಟರ್ಸ್ ಹತ್ರ ಅಲ್ಲಿ ಹೋದಾಗ ಸೊ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅದ್ರ ಬಗ್ಗೆ ಅವ್ರ ಹತ್ರ ಕನ್ಸಲ್ಟ್ ಮಾಡ್ಬಿಟ್ಟು ಸೊ ಟೇಕ್ ರೆಗ್ಯುಲರ್ ಗುಡ್ ಕ್ವಾಲಿಟಿ ಆಫ್ ಪ್ರೋಟೀನ್ಸ್. ಅಂಡ್ ಇದು ತಗೊಳ್ಳೋದ್ರಿಂದ ಇದನ್ನ MIA ಸಿಂಡ್ರೋಮ್ ಅನ್ನೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇದರಿಂದ ನಿಮ್ಮ ಲೈಫ್ ಸ್ಟೈಲ್ ಆಗ್ಲಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಪದೇ ಇನ್ಫೆಕ್ಷನ್ಸ್ ಆಗ್ಲಿ ಹಾಸ್ಪಿಟಲೈಸೇಷನ್ ಆಗ್ಲಿ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ ಪ್ಲೀಸ್ ಲುಕ್ ಇನ್ ಟು ದ ಪ್ರೋಟೀನ್ಸ್ ಅಂಡ್ ನೀವು ಏನು ಆಹಾರ ಕನ್ಸ್ಯೂಮ್ ಮಾಡ್ತೀರೋ ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇದೆ ಅಂತ ಎವ್ರಿ ಟೈಮ್ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಡಯಾಲಿಸಿಸ್ ಆದ್ಮೇಲೆ ಈ ಪೇಷಂಟ್ಸ್ ಗಳ ಲೈಫ್ ಸ್ಟೈಲ್ ಹೇಗಿರ್ಬೇಕು? ರುಟೀನ್ ಎಕ್ಸರ್ಸೈಸ್ ಇಸ್ ಮಸ್ಟ್ ಅಂಡ್ ಶುಡ್. ಸನ್ ಎಕ್ಸ್ಪೋಸರ್ ಬೇಕು. ಅಂಡ್ ಮಂತ್ಲಿ ಆರ್ ಎಲ್ಸ್ ಒನ್ಸ್ ಇನ್ 3 months ಹಾಸ್ಪಿಟಲ್ ಡಾಕ್ಟರ್ ಚೆಕ್ಅಪ್ ಆಮೇಲೆ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕು. ಬಿಕಾಸ್ ಕ್ಯಾಲ್ಸಿಯಂ, ಫಾಸ್ಫರಸ್ ಅಂಡ್ ಏನಂತರ ಯೂರಿಯಾ ಕ್ರಿಯಾಟಿನಿನ್ ಮತ್ತೆ ಆಮೇಲೆ ಹಿಮೋಗ್ಲೋಬಿನ್ ರೆಗ್ಯುಲರ್ ಚೆಕ್ ಮಾಡಿಸ್ಕೊಂತ ಇರ್ಬೇಕು. ಅಂಡ್ ಡಯಟ್ ಇಸ್ ಮಸ್ಟ್ ಅಂಡ್ ಶುಡ್. ಸೊ ಪ್ರಾಪರ್ ರೀನಲ್ ಡಯಟ್ ಅಂತ ಏನ್ ಹೇಳ್ತೀವಿ ಅದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಿರ್ಬೇಕು. ಅಂಡ್ ಇಫ್ ಇನ್ ಕೇಸ್ ಆಪರ್ಚುನಿಟಿ ಇತ್ತು ಅಂತಂದ್ರೆ ಸೊ ಬೆಟರ್ ಟು ಆಪ್ಟ್ ಫಾರ್ ರಿನಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಕಿಡ್ನಿ ಕಸಿ ಮಾಡೋದು ಅಂತ ಏನ್ ಹೇಳ್ತೀವಲ್ಲ ಅದನ್ನ ಮಾಡಿಸ್ಕೊಂಡ್ರೆ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಬೀಯಿಂಗ್ ಇನ್ ಡಯಾಲಿಸಿಸ್ ಫಾರ್ ಅ ಲಾಂಗ್ ಟೈಮ್. ಓಕೆ ಡಾಕ್ಟರ್, ಈಗ ಜನರಲ್ ಆಗಿ ಅಂದ್ರೆ ಡಯಾಲಿಸಿಸ್ ಪೇಷಂಟ್ಸ್ ಅಂತ ಅಲ್ಲ, ಈಗ ನಾರ್ಮಲ್ ಆಗಿ ಎಲ್ಲಾ ಜನರಲ್ಲೂ ಪ್ರೋಟೀನ್ ಕೊರತೆಯಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ಪ್ರೋಟೀನ್ ಕೊರತೆಯಿಂದ ಫಸ್ಟ್ ಥಿಂಗ್ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂದ್ರೆ ವೀಕ್ನೆಸ್ ಆಗ್ತಾ ಇರುತ್ತೆ. ಅಂಡ್ ಅದರ್ ದ್ಯಾನ್ ದಟ್ ಮೈಯಲ್ಲಿ ಆಲ್ಬುಮಿನ್ ಅಂತ ಅಂಶ ಒಂದೇನಿರುತ್ತಲ್ಲ ದಟ್ ಇಸ್ ಅ ಕೈಂಡ್ ಆಫ್ ಪ್ರೋಟೀನ್, ಅದು ಆಲ್ಬುಮಿನ್ ಕಡಿಮೆ ಆಗುತ್ತೆ. ಇದು ಆಲ್ಬುಮಿನ್ ಕಡಿಮೆ ಆದಂಗೆಲ್ಲ ಏನಾಗುತ್ತೆ ಪೇಷಂಟ್ ಗಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಬಹಳ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಅವರು ಹಾಸ್ಪಿಟಲ್ ಅಡ್ಮಿಷನ್ ಆಗ್ಬೇಕಾಗತ್ತೆ. ಒನ್ ಥಿಂಗ್ ವೀಕ್ನೆಸ್ ಇಂದ ಇರ್ಬೋದು, ಇಲ್ಲ ಅಂತಂದ್ರೆ ಸೊ ಬಿಕಾಸ್ ಆಫ್ ರೆಡ್ಯೂಸ್ಡ್ ಫುಡ್ ಇಂಟೇಕ್ ಅದರಿಂದ ಇರ್ಬೋದು. ಅಂಡ್ ಇದನ್ನ ಹೀಗೆ ಜಾಸ್ತಿ ಪ್ರೋಟೀನ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಅಗೇನ್ ಅಥಿರೋಸ್ಕ್ಲೆರೋಸಿಸ್ ಅಂಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಇಂಟೇಕ್ ಶುಡ್ ಬಿ ಆಪ್ಟಿಮಲ್ ಇನ್ ಡಯಾಲಿಸಿಸ್ ಪೇಷಂಟ್. ಓಕೆ ಡಾಕ್ಟರ್, ಈಗ ಡಯಾಲಿಸಿಸ್ ಮೇಲೆ ಡಿಪೆಂಡ್ ಆಗಿ ಒಬ್ಬ ಪೇಷಂಟ್ ಎಷ್ಟು ಟೈಮ್ ಸರ್ವೈವ್ ಆಗಬಹುದು ಅಂತ? ಇದು ಇಷ್ಟೇ ಟೈಮ್ ಅಂತ ಹೇಳಕ್ ಕಷ್ಟ ಆಗುತ್ತೆ. ಸೊ ಬಿಕಾಸ್ ನಾವು ಡಯಾಲಿಸಿಸ್ ಯಾವಾಗ ಇನಿಷಿಯೇಟ್ ಮಾಡ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. KDIGO ಗೈಡ್ಲೈನ್ಸ್ ಪ್ರಕಾರ ದ ಅರ್ಲಿಯರ್ ದ ಬೆಟರ್ ಅಂತ ಹೇಳ್ತೀವಿ. ಸೊ ಎಷ್ಟು ಬೇಗ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವೋ
ಪೇಷಂಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಡಿಲೇ ಮಾಡಿದಷ್ಟು ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗ್ತಿರುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ ಆಗಿ ಇಷ್ಟೇ ವರ್ಷ ಅಂತ ನಾವು ಹೇಳೋದು ಬಹಳ ಕಷ್ಟ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಬಹಳಷ್ಟು ಇನ್ಫಾರ್ಮೇಶನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಯಾಲಿಸಿಸ್ ರೋಗಿಗಳಲ್ಲಿ ಈ ಪ್ರೋಟೀನ್ ಅನ್ನೋದು ಅಥವಾ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಮುಖ್ಯ, ಏನೆಲ್ಲ ಆಹಾರಗಳನ್ನ ಸೇವಿಸಬೇಕು, ಹೀಗೆ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.